ಎಲ್ಲರಿಗೂ ನಮಸ್ಕಾರ ಮತ್ತು ನಮ್ಮ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸೊ ಈ ಸರಿ ನಾವು ಮತ್ತೆ ಬಂದಿದ್ದೀವಿ ನಮ್ಮ ಊರಿಗೆ. ತುಳಸಿ ಹಬ್ಬದ ಪ್ರಯುಕ್ತವಾಗಿ ಬಂದಿದ್ದೀವಿ. ಅದೇ ತುಳಸಿ ಹಬ್ಬ ಶಾಪಿಂಗ್ ಮಾಡೋಕ್ಕೆ ಬೆಳಗ್ಗೆ ಹೋಗ್ತಾಯಿದ್ದೀವಿ ಮಾರ್ಕೆಟ್ಗೆ ಆಯಿತಾ. ಒಂಥರ ಸೋನೆ ಮಳೆ ಬೀಳ್ತಾ ಇದೆ. ಅಕ್ಕಪಕ್ಕ ಸೀನರೀಸ್ ನೋಡಿ ಹೇಗಿದೆ. ಆ್ಯಕ್ಚುಲಿ ಓವರಾಲ್ ಕ್ಲೈಮೇಟ್ ಅನ್ನೋದು ಸೂಪರಾಗಿದೆ. ಇಲ್ಲಿ ಡ್ರೈವ್ ಮಾಡ್ಕೊಂಡು ಬರೋಕ್ಕೆ ಸ್ವಲ್ಪ ಕಷ್ಟ ಆಯ್ತು ಅನ್ನೋಣ, ಬಟ್ ಆದರೆ ಇಲ್ಲಿ ಬಂದಮೇಲೆ ಎಲ್ಲ ಗುಡ್ ಚೆನ್ನಾಗಿದೆ ಆ್ಯಕ್ಚುಲಿ. ಬನ್ನಿ ಫಸ್ಟು ಮಾರ್ಕೆಟ್ಗೆ ಹೋಗೋಣ. ಮಾರ್ಕೆಟ್ಗೆ ಹೋಗಿ ಶಾಪಿಂಗ್ ಮಾಡೋಣ. ಬಂದಿರೋದು ನಾವು ಇಬ್ಬರೇ. ಮತ್ತು ನೋಡೋಣ ಶಾಪಿಂಗ್ ಹೆಂಗಾಗುತ್ತೆ, ಎಷ್ಟು ವೀಡಿಯೋ ಮಾಡೋಕ್ಕಾಗತ್ತೆ ಶಾಪಿಂಗು ಅಂತ ಆಯಿತಾ. 5-10 ಮಿನಿಟ್ಸ್ ವಾಕ್ ಮಾಡಿದ್ಮೇಲೆ ಒಂದು ಮಾರ್ಕೆಟಿಗೆ ಬಂದು ರೀಚ್ ಆಗಿದ್ದೀವಿ ಈಗ. ಇಲ್ಲಿ ನೋಡಿದ್ರೆ ಎಲ್ಲ ಮಳೆ ಬರ್ತಾ ಇದೆ. ಫುಲ್ ಕವರ್ ಮಾಡಿಬಿಟ್ಟಿದ್ದಾರೆ ಮಾರ್ಕೆಟು, ಏನೂ ಇಲ್ಲ. ಓಕೆ ರೈಟ್, ಸರಿ. ಒಂದು ಸ್ವಲ್ಪ ಹಂಗೆ ಶಾಪಿಂಗ್ ಮಾಡಿಕೊಂಡು ಮಳೆ ಸ್ಟಾಪ್ ಆದರೆ ಮತ್ತೆ ವೀಡಿಯೋ ಮಾಡ್ತೀವಿ. ನೋಡೋಣ ಬನ್ನಿ. ಒಂದು ಲೆವೆಲ್ ನಮ್ಮ ಶಾಪಿಂಗ್ ಆಯಿತು. ಇಷ್ಟೊತ್ತಾದ್ಮೇಲೆ ಸ್ವಲ್ಪ ಲೈಟಾಗಿ ಬಿಸಿಲು ಬಂದಿದೆ ಆಯಿತಾ. ನಮ್ಮೂರು ಮಾರ್ಕೆಟ್ ನೋಡಿ ಸದ್ಯಕ್ಕೆ ಇಷ್ಟು ರೆಡಿ ಆಗಿದೆ. ಇದು ಆ್ಯಕ್ಚುಲಿ ಮೇನ್ ಮಾರ್ಕೆಟ್ ಅಲ್ಲ ಆಯಿತಾ, ಬಟ್ ಸೊ ಹಬ್ಬದ ಪ್ರಯುಕ್ತವಾಗಿ ಇಲ್ಲೇ ಎಲ್ಲ ಶಾಪಿಂಗ್ ಎಲ್ಲ ಮಾಡ್ತಾರೆ ಸದ್ಯಕ್ಕೆ. ಎಲ್ಲ ಕಡೆ ಇದು ಹಾಕಿ ಲೈಟಿಂಗ್ ಎಲ್ಲ ಹಾಕಿ ನೀಟಾಗಿ ರೆಡಿ ಮಾಡ್ತಾರೆ ಮಾರ್ಕೆಟ್ನ. ಇವಾಗ ನಮ್ಮ ತುಳಸಿನ ಡೆಕೋರೇಟ್ ಮಾಡೋ ಟೈಮು ಸದ್ಯಕ್ಕೆ ಹೀಗಿದೆ. ಸೊ ಇದಕ್ಕೆ ನೀಟಾಗಿ ತೋರಣ ಎಲ್ಲ ಕಟ್ಟು ಹೂವಿಂದೆಲ್ಲ ಅಲಂಕಾರ ಮಾಡಿ ಇವಾಗ ಡೆಕೋರೇಟ್ ಮಾಡೋ ಟೈಮು. ಸೊ ಬನ್ನಿ ಶುರು ಹಚ್ಕೊಂಡು ಡೆಕೋರೇಟ್ ಮಾಡೋಕ್ಕೆ. ಸ್ವಲ್ಪ ರೆಸ್ಟ್ ಮಾಡ್ತಿದ್ದೆ. ನಮ್ಮವರು ಓಡ್ ಬಂದು ಡೆಕೋರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಆಲ್ರೆಡಿ. ಇಲ್ಲಿ ನೋಡಿ ತೋರಣಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ ಆಯಿತಾ. ಫೈನಲಿ ತೋರಣ ಅಂತೂ ರೆಡಿ ಆಗಿದೆ. ಕಬ್ಬು ನೆಟ್ಬಿಟ್ಟು ಹಬ್ಬ ಮಾಡೋದೇ. ಓಕೆ, ನಮ್ಮ ತೋರಣ. ಈ ತೋರಣ ನೋಡಿದಾಗೆಲ್ಲ ನನಗೆ ಪ್ರತಿ ಸಲ ನನಗೆ ಡೊಕೋಟಾ ಎಕ್ಸ್ಪ್ರೆಸ್ ಮೂವಿ ನೆನಪಾಗತ್ತೆ. ಕಬ್ಬು ನೆಟ್ಬಿಟ್ಟು ತುಳಸಿನ ರೆಡಿ ಮಾಡೋಣ. ಇಟ್ಕೊಳ್ಳಮ್ಮ.
ತುಳಸಿ ಡೆಕೋರೇಷನ್ ಆಲ್ಮೋಸ್ಟ್ ಒಂದು ಹಂತಕ್ಕೆ ಬರ್ತಾಯಿದೆ ಅಂತ ಹೇಳ್ಬೋದು. ಇದಕ್ಕೆ ಒಂದು ತೋರಣ ಒಂದು ಕಟ್ಬಿಟ್ಟು ನೀಟಾಗಿ ಹೂ ಡೆಕೋರೇಷನ್ ಮಾಡಿದೆ, ತುಳಸಿ ಡೆಕೋರೇಷನ್ ಆಯಿತು. ಆಮೇಲೆ ಪೂಜೆ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಆಯಿತಾ. ಸೊ ನಾವು ಅಳತೆ ತೊಗೊಂಡಿದ್ದು ಸಾಕಾಗಿಲ್ಲ, ಇಷ್ಟು ದೊಡ್ಡ ಪಾಡ್ಗಿನೂ ಸ್ವಲ್ಪ ಎಲೆಗಳು ಬೇಕು ಆಯಿತಾ. ಮರದಿಂದ ಎಲೆನೇ ತೊಗೊಂಬಂದು ಇವರು ಮತ್ತೆ ಎಲೆಗಳನ್ನ ಹಾಕ್ತಾಯಿದ್ದಾರೆ ಅಂತ. ಆಲ್ಮೋಸ್ಟ್ ಆಯಿತು ಅಂದ್ಕೊಂಡ್ವಿ, ಬಟ್ ಇಲ್ಲ. ಎಳ್ನೀರು ಬೇಕಂದರೆ ಆ ಮರದಿಂದ ಕುಡಿಬೋದು, ಮಾವಿನ ಬೇಕಂದರೆ ಅಲ್ಲಿಂದ ಹೋಗಿ ಕೈ ಕಿತ್ಕೊಂಡು ತಿನ್ಬೋದು. ತುಳಸಿದು ಫಸ್ಟ್ ಲೆವೆಲ್ ಇದಂತೂ ಆಯಿತು. ಏನೇ ತರೋದಕ್ಕೆ ಬೇಕು ತೋರಣ ಅಂತೂ ಕಟ್ಟಾಯಿತು. ಸ್ವಲ್ಪ ಮೆಜರ್ಮೆಂಟ್ ಎರರ್ ಆದರೂ ಪರವಾಗಿಲ್ಲ, ಹಿಂಗೋ ಅಡ್ಜಸ್ಟ್ ಮಾಡ್ಕೊಂಡ್ವಿ. ಈಗ ಬಂದ್ಬಿಟ್ಟು ಸೆಕೆಂಡ್ ಇದು ಕಟ್ಟೋದು. ಸೊ ನಮ್ಮ 2ನೇ ತೋರಣ ಅಂತೂ ಕಟ್ಟಾಯಿತು. ನಮ್ಮವ್ರು ಎಲೆ ಕಟ್ತವ್ರೆ, ಬನ್ನಿ ನಾವು ಕಟ್ಟೋಣ. ಬೇಗ ಕಟ್ಸ್ಕೊಂಡು ಡೆಕೋರೇಷನ್ ಮಾಡಿ ಮುಗಿಸೋಣ ಬನ್ನಿ. ಓಕೆ, ಹೂ ಬಂತು. ಇದನ್ನೊಂದು 10 ನಮ್ಮ ಮನೆಯ ತುಳಸಿಗೆ ಫೈನಲ್ ಟಚ್ ಡೆಕೋರೇಷನ್ ಮಾಡ್ತಾ ಇದ್ದಾರೆ ನಮ್ಮವರು ಅಂತ. ಸೊ ಇದು ನೋಡಿ, ಈಗ ಬಿಂಗಾರನ ಓಪನ್ ಮಾಡ್ತೀವಿ. ಓಕೆ, ಸೊ ಇಲ್ಲಿರುತ್ತಲ್ಲ ಇದನ್ನು ಬಿಂಗಾರದ ಹೂವು ಅಂತಾರೆ ಆಯಿತಾ. ಇದ್ರದ್ದೊಂದು ಮಾಲೆ ಮಾಡ್ತಾರೆ ಈಗ. ಬರೀ ನೋಡೋಣ ಹೆಂಗಿರುತ್ತೆ ಅಂತ. ನೋಡಿ ಈ ಥರ ಇರುತ್ತೆ. ಕೈ ಕೊಡಲಿ ಸ್ವಲ್ಪ ನೋಡೋಣ. ಹಾಂ ಆಯಿತಾ. ಇಲ್ಲಿ ನಮ್ಮ ಕಡೆ ಎಲ್ಲ ಓಕೆ, ನಮ್ಮ ಕಡೆ ಎಲ್ಲ ಹೂಗಿಂತ ಬಿಂಗಾರನೇ ಶ್ರೇಷ್ಠ ಆಯಿತಾ. ಸೊ ಬಿಂಗಾರ ಎಲ್ಲಾಗುತ್ತೆ ಅಂತ ತೋರಿಸ್ತೇನೆ ನಿಮಗೆ, ಬನ್ನಿ. ಇದು ನೋಡಿ ಅಡಿಕೆ ಮರ ಇದು ಆಯಿತಾ. ಮರಕ್ಕೆ ಹಿಂಗೆ ಮೇಲೆ ನೋಡಿದ್ರೆ ನಾವು ಮೇಲೆ ಇಲ್ಲಿದೆ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ. ಇಲ್ಲಿ ಕಾಣ್ತಿದೆಯಲ್ಲ ಇದು ಹೂವು. ಇದು ಬಿಂಗಾರದ, ಇದಂದರೆ ಬಿಂಗಾರ ಸ್ಟಾರ್ಟಿಂಗಲ್ಲಿರುತ್ತೆ, ಆಮೇಲೆ ಅದೇ ಹೂವಾಗಿ ಅದಕ್ಕೆ ಅಡಿಕೆ ಆಗುತ್ತೆ ಆಯಿತಾ. ಇಲ್ಲೊಂದು ದಪ್ಪ ಕಾಣ್ತಿದೆಯಲ್ಲ ಈಗ ಇದು ಓಕೆ. ಇದು ಕಾಣ್ತಿದೆಯಲ್ಲ ಇದು. ಇದು ಬಂದ್ಬಿಟ್ಟು ಅಡಿಕೆ, ಅದು ಸರಿ. ಇದು ಬಂದ್ಬಿಟ್ಟು ಅದರಲ್ಲಿ ಬಂದ್ಬಿಟ್ಟು ಬಿಂಗಾರ ಇದೆ ಒಂದು ನೋಡಿ. ಈ ಥರ ಬಿಂಗಾರದ ಹಾರ ಮಾಡೋದು ಹಿಂಗೆ. ನಮ್ಮ ಬೆಂಗಳೂರಲ್ಲೆಲ್ಲ ನಾವು ಸೊಳ್ಳೆ ಬಂದರೆ ಏನು ಮಾಡ್ತೀವಿ, ಕಾಯಿಲ್ ಹಚ್ತೀವಿ, ಇಲ್ಲ ಲಿಕ್ವಿಡೇಟರ್ ಏನೋ ಒಂದು ಹಚ್ಕೋತೀವಿ. ಅದೇ ಊರಲ್ಲೆಲ್ಲ ಸೊಳ್ಳೆ ಬರಬಾರ್ದಂತ ಅವ್ರು ಸೊಳ್ಳೆ ಬಂದಿದ್ದು ಏನು ಹಚ್ತೀವಿ ಅಂದರೆ, ಸೊಳ್ಳೆ ಬರಬಾರ್ದು ಅವ್ರು ಬಂದರೆ ಇನ್ನು ತೆಂಗಿನಕಾಯಿ ಸಿಪ್ಪೆನ ಹಾಗೆ ಬೆಂಕಿ ಹಾಕ್ಬಿಡಿ. ಈ ಥರ ಕೆಟ್ಟದಾಗಿ ಹೊಗೆ ಬರುತ್ತೆ, ಆಮೇಲೆ ಆ ಥರ ಕಣ್ಣೀರು ಬಂದುಬಿಡುತ್ತೆ. ಅದ್ರ ಜೊತೆಗೆ ಸೊಳ್ಳೆನೂ ಓಡೋಗುತ್ತೆ ಅಷ್ಟೇ, ಮತ್ತೇನಿಲ್ಲ. ಸೊ ಕತೆ, ತುಳಸಿ ವಿವಾಹದ ಕತೆ ಏನಂದರೆ, ಜಲಂಧರ ಅಂತವ ರಾಕ್ಷಸ ಇರ್ತಾನೆ. ಅವನೇನಂದರೆ ಅವನಿಗೆ ದೇವಾನುದೇವತೆಗಳೆಲ್ಲ ತುಂಬ ಪ್ರಯತ್ನ ಪಡ್ತಾರೆ, ಅವ್ನಿಗೆ ಸೋಲ್ಸೋಕ್ಕೆ ಸಾಧ್ಯ ಇರಲ್ಲ ಆಯಿತಾ. ಸೊ ಅವಾಗೇನಾಗುತ್ತೆ, ಅವಾಗ ದೇವಾನುದೇವತೆಗಳೆಲ್ಲ ವಿಷ್ಣು ಹತ್ರ ಹೋಗ್ತಾರೆ. ವಿಷ್ಣು ಹತ್ರ ಹೋಗ್ಬಿಟ್ಟು, ವಿಷ್ಣು ದೇವರೇ ಇವಾಗ ನಮ್ಗೆ ಏನು ಮಾಡಿದ್ರು ಸಾಯಿಸೋಕ್ಕಾಗ್ತಿಲ್ಲ, ನೀನೇ ಒಂದು ಏನಾದರೂ ದಾರಿ ತೋರಿಸಪ್ಪ ಅಂತ ಹೇಳ್ತಾರೆ ಆಯಿತಾ. ಆವಾಗ ವಿಷ್ಣು ಯೋಚನೆ ಮಾಡ್ತಾನೆ ಏನು ಮಾಡೋದು ಅಂತ.
ಆವಾಗ ವಿಷ್ಣು ಗೊತ್ತಾಗುತ್ತೆ ಅವ್ನಿಗೆ ಯಾಕೆ ಸೋಲ್ಸೋಕ್ಕಾಗ್ತಿಲ್ಲ ಅವ್ನ ಹೆಂಡತಿ ದೊಡ್ಡ ಪ್ರತಿಭತೆ ಮತ್ತು ದೊಡ್ಡ ಭಕ್ತೆ ಆಯಿತಾ. ಅದಕ್ಕೆ ಸೋಲ್ಸೋಕ್ಕಾಗಲ್ಲ ಅಂತ ಗೊತ್ತಾಗುತ್ತೆ ಆಯಿತಾ. ಆವಾಗ ವಿಷ್ಣು ಏನು ಮಾಡ್ತಾನೆ ಅಂದರೆ ಜಲಂಧರನ ರೂಪ ತೊಗೊಂಡು ಅವನ ಹೆಂಡತಿ ಹತ್ರ ಜಲಂಧರನ ಹೆಂಡತಿ ಹತ್ರ ಹೋಗ್ತಾನೆ ಅವ್ರ ಪ್ರತಿಭಟನೆಯನ್ನು ಭಂಗ ಮಾಡೋಕ್ಕೆ. ಆದರೆ ಜಲಂಧರನ ಹೆಂಡತಿ ಗೊತ್ತಾಗುತ್ತೆ ಇವ್ ನನ್ನ ಗಂಡ ಅಲ್ಲ, ಇವನು ಬೇರೆ ಯಾರೋ ಗಂಡಸು ಬಂದುಬಿಟ್ಟಿದ್ದಾನೆ ಅಂತ. ಆವಾಗ ಅವಳು ಇಮಿಡಿಯೇಟ್ಲಿ ವಿಷ್ಣುವಿಗೆ ಶಾಪ ಕೊಟ್ಬಿಡ್ತಾನೆ. ಶಾಪ ಕೊಟ್ಟ ತಕ್ಷಣ ವಿಷ್ಣು ಏನಾಗ್ತಾನೆ, ಒಂದು ಸಾಲಿಗ್ರಾಮ, ಒಂದು ಕಲ್ಲು ಥರ ಆಗಿಬಿಡ್ತಾನೆ. ಆಮೇಲೆ ಅವನ ಹೆಂಡತಿಗೆ ಬೇಜಾರಾಗುತ್ತೆ, ಜಲಂಧರನ ಹೆಂಡತಿಗೆ ಬೇಜಾರಾಗುತ್ತೆ. ಬೇರೆಯವರೆಲ್ಲ ಬಂದು ನನ್ನ ಪ್ರತಿಭಟನೆಯನ್ನು ಭಂಗ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಇನ್ನು ನಾನು ಬದುಕಬಾರ್ದು ಅಂತ ಅಂದ್ಕೊಂಡು ಬೆಂಕಿಗೆ ಹಾರಕ್ಕಂತ ಹೋಗ್ತಾಳೆ. ಆವಾಗ ವಿಷ್ಣು ಪ್ರತ್ಯಕ್ಷ ಆಗಿ ಅವಳಿಗೊಂದು ವರ ಕೊಡ್ತಾನೆ. ನೆಕ್ಸ್ಟ್ ಜನ್ಮದಲ್ಲಿ ನೀನು ಒಂದು ವನಸ್ಪತಿಯಾಗಿ ಹುಟ್ಟು ಬರ್ತೀಯ. ಆ ವನಸ್ಪತಿ ಹೆಸರು ತುಳಸಿ, ಮತ್ತು ವರ್ಷಕ್ಕೊಂದ್ಸರಿ ಆ ವನಸ್ಪತಿಗೆ ಆ ತುಳಸಿಗೂ ಮತ್ತು ನನಗೆ ಲಗ್ನ ಮಾಡ್ತಾರೆ ಅಂತ ಹೇಳ್ತಾನೆ. ಸೊ ಅದೇ ಈಗ ನಾವು ಮಾಡ್ತಿರೋದು ಈ ತುಳಸಿ ಪೂಜೆ ಅವ್ರ ತುಳಸಿ ಲಗ್ನ ಆಯಿತಾ. ಇದು ಒಂದು ಪುರಾತನವಾದ ಕತೆ, ಬಟ್ ಅಂತ ಲೇಟೆಸ್ಟ್ ಸ್ಟೈಲಲ್ಲಿ ಹೇಳಿದ್ದೀನಿ ಅಷ್ಟೇ, ನಿಮ್ಗೆ ಅರ್ಥ ಆಗೋ ಥರ ಅಷ್ಟೇ ಆಯಿತಾ. ಈಗ ಮುಂದೆ ನಮ್ಮ ಮನೆಗೆಲ್ಲ ಗೆಸ್ಟ್ ಬರ್ತಾರೆ, ಪೂಜೆ ಆಗುತ್ತೆ, ಹೆಂಗಾಗತ್ತೆ ನೋಡೋಣ ಬನ್ನಿ.